ನಮಗೆ ಬೆಳಗ್ಗೆ ಫೋನ್ ಮಾಡಿದ್ರು ಅವ್ರು 11:12 ಆಗಿತ್ತು ರೀ. ಫೋನ್ ಮಾಡಿಬಿಟ್ಟು ಹಿಂಗೆ ಮ್ಯಾಲಿದ್ದ ಬಿದ್ದಿದ್ದಾನೆ ನಿಮ್ಮ ಹುಡುಗ ಬರ್ರಿ ಅಂತ ಫೋನ್ ಮಾಡಿದ್ರು. ನಿನ್ನೆವರೆಗೆ ಯಾವ ಕಾಲು ಬಂದಿಲ್ಲ ಅವ್ರದ್ದು. ಮೇಲೆ ಬಿದ್ದನಂತ ಬಂದಿತ್ತು. ಈ ನಮ್ಮ ಹುಡ್ರನ್ನ ಕರ್ಕೊಂಬಂದ್ ಮೇಲ್ಬಿಟ್ಟು ಸತ್ಯ ಗೊತ್ತಾಗಿದೆ. ಇಲ್ಲಿವರೆಗೆ ಸತ್ಯ ಅವ್ರಿಗೆ ಅವ್ರ ಸತ್ಯನ ಹೇಳ್ತಿದ್ರು ಅವರು. ನಮ್ಮ ಹುಡ್ರು ಹೇಳಿ ಮೇಲೆ ನಮಗೆ ಈ ಸತ್ಯ ಗೊತ್ತಾಗಿರೋದು. ಮೇಲೆ ಬಾಯ್ಲರ್ ಬಿದ್ದಿರೋದು. ನಾವು ನೋಡಿಲ್ಲ, ನಮ್ಮ ಹುಡ್ರು ನೋಡಿದ್ರಲ್ಲ, ಹುಡುಗನ್ ಗೊತ್ತಾಗಿರೋದು. ಇಲ್ಲಿ ದಾವಣಗೆರೆಯಲ್ಲಿ ಮಂಜುನಾಥ್ ಸ್ಕೂಲ್ ಅಂತಂದು ಕಸ್ತೂರಬಾ ಕಾಲೇಜ್ ಮೇಲ್ಗಡೆ ಇದೆ. ನಮ್ಮ ಹುಡುಗನ ಅಲ್ಲೇ ಓದ್ತದ. ನಮ್ಮ ಹುಡುಗ ಹಾಸ್ಟೆಲ್ ಪ್ರೈವೇಟ್ ಹಾಸ್ಟೆಲ್. ಎಲ್ಲ ಊಟ ಗೀಟ ಕೊಡ್ತಾರೆ ಸರ್. ಇದೊಂದು ನಿರ್ಲಕ್ಷ್ಯದಿಂದ ಅವ್ರಿಗೆ ಬಹಳ ಇದಾಗಿದೆ. ಅಂದ್ರೆ ಅವರು ಕ್ರಮ ತಗೋಬೇಕ್ರಿ ಅವ್ರ ಮೇಲೆ. ಹೇಳಿಲ್ಲ ತಿಳಿಸ್ಬೇಕತ್ರಿ ಯಾರಿಗೆ ಪಾಲಕರಿಗಾಗಲಿ ತಿಳಿಸ್ಬೇಕಿತ್ತು. ನಿನ್ನೆ 9 ಗಂಟೆಗೆ ಆಗಿರೋದು ನಡೆದಿರೋದು. ಅದು ರಾತ್ರಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಿನ್ನೆ ಹೇಳಿಲ್ಲ, ಇವತ್ತು ಬಂದ ಮೇಲೆ ಹೇಳಿದ್ದಾರೆ. ಇಲ್ಲಿ 2 ಇಂಜೆಕ್ಷನ್ ಮಾಡ್ಕೊಂಡು ಇಲ್ಲಿ ಬಂದ ಮೇಲೆ ಹೇಳಿದ್ದಾರೆ. ಹಿಂಗಾಗಿದ್ದು ಡೆತ್ ಆಗಿ ಮೇಲೆ ತಿಳಿಸಿದ್ದಾರೆ ಅವ್ರಿಗೆ. ಅವರೆಲ್ಲ ನಾಟಿ ಕೂಲಿ ಕೆಲಸ ಮಾಡ್ತಾರೆ. ಹನುಮಂತಪ್ಪ ರಮೇಶಿಗೆ ಒಬ್ಬನೇ ಮಗ, ಒಂದು ಮಗಳೇ ಸರ್. ಅವ್ರು ಕೂಲಿ ಕೆಲಸ ಮಾಡ್ತಾ ಇದಾರೆ. ಪಾಪ ದಿನನಿತ್ಯನ ಕೂಲಿ ಹೋಗಕ್ಕೆ ಜೀವನ ಮಾಡೋದು ಸರ್ ಅವರು. ಆದ್ರೂ ಪಾಪ ಈ ತರ ಗತಿ ಆಗ್ಬಿಡೋದ್ರಿಂದ ಬಹಳ ಕಷ್ಟ ಆಗಿದೆ ಸರ್. ಹ್ಞೂ ಸರ್, ಇಬ್ಬರು ಸರ್ ಮಗಳನ್ನ ಹಾಕಿದ್ರು ಸರ್. ಪ್ರತಿಷ್ಠಿತ ಸ್ಕೂಲಲ್ಲಿ ಮಗಳನ್ನ ಹಾಕಿದ್ದಾರೆ. ಇವ್ರನ್ನ ಇದರಲ್ಲಿ ಮಂಜುನಾಥ್ ಸ್ಕೂಲ್ಗೆ ಹಾಕಿದ್ರು ಸರ್. ಹಗಲಿರುಳು ಸಹ ಅವರು ಕಷ್ಟಪಟ್ಟದ ಜೀವನ. ಯಾಕಂದ್ರೆ ಮಕ್ಕಳನ್ನ ಸ್ವಲ್ಪ ಒಂದು ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ಲೆವೆಲ್ಗೆ ಇರ್ಬೇಕು ಅನ್ನೋ ಒಂದು ಅವ್ರಿಗೆ ಆಯ್ಸಿರುತ್ತೆ ಸರ್. ಆ ಥರ ಇರೋದ್ರಿಂದ ಹಾಕಿದ್ರು ಸರ್ ಅವರು. ಒಳ್ಳೆ ಸ್ಕೂಲ್ ಅಂತಂದು ಹೇಳಿ ಹಾಕಿದ್ರು. ಮೇಡಮ್ ಅವರು ಅದಕ್ಕೆಲ್ಲ ಸ್ಪಂದಿಸಿಲ್ಲ. ಅದಕ್ಕೆ ನೀವು ಏನು ಕ್ರಮ ಗೊತ್ತಾಗಿಲ್ಲ ಸರ್. ಹೌದು ಸರ್, ಆಗ್ತಿರಲಿಲ್ಲ ಸರ್. ಅದು ನಿನ್ನೆ ಬೆಳಗ್ಗೆ 9:30 ಆಗಿದ್ದು ಸರ್. ಈಗ ಬೆಳಗ್ಗೆ 10:00 ತಿರು ಬೆಳಗ್ಗೆ 12:30 ತಿಳಿಸ್ಯಾರ ಅಂತಂದ್ರೆ ಮತ್ತೆ ಅವ್ರಿಗೆ ಏನು ಅನ್ಬೇಕು ಸರ್ ಅವ್ರಿಗೆ. ಇದಕ್ಕೆಲ್ಲ ಮಾಹಿತಿ ನೀವೆಲ್ಲ ತಿಳಿಸ್ತೀರಿ. ಆಗಿ ಸರ್ ಕೇಸ್ ಕೊಡಕ್ಕೆ ಹೋಯ್ದಾರೆ. ನಮ್ಮ ತಮ್ಮರು ಹೋಗಿದ್ದಾರೆ ಸರ್. ಹ್ಞೂ ಸರ್, ಅದೇನಾಗುತ್ತೆ ನೀವು ಕ್ರಮ ಕೈಗೊಳ್ಬೇಕಂತ ನಮ್ಮಲ್ಲಿ ಈ ಮುಖಾಂತರ ಉಮೇಶ್ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.